ಕನ್ನಡದ ಅತ್ಯಂತ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ನ ಗ್ರ್ಯಾಂಡ್ ಫಿನಾಲೆಗೆ ಕೌಂಟ್ ಡೌನ್ ಶುರುವಾಗಿದೆ. ಈಗಾಗಲೇ ಬಿಗ್ ಬಾಸ್ ನಲ್ಲಿ ತೂಫಾನ್ ಎಬ್ಬಿಸುತ್ತಿರುವಂತಹ ಹನುಮಂತು ಸಹ ಸ್ಪರ್ಧಿಗಳನ್ನ ಓವರ್ಟೇಕ್ ಮಾಡಿ ವಿಜಯದತ್ತ ಹನುಮಂತು ದಾಪುಗಾಲಿಡುತ್ತಿದ್ದಾರೆ. ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ, ಕನ್ನಡದ ಸ್ಕ್ರೀನ್ ನಲ್ಲಿ ಮಿಂಚುತ್ತಾ ಇರುವಂತಹ ಬಿಗ್ ಬಾಸ್ ಎನ್ನುವಂತಹ ರಿಯಾಲಿಟಿ ಶೋವಿನ ಸ್ಪರ್ಧಿ ಹನುಮಂತು. ಬಿಗ್ ಬಾಸ್ ನಲ್ಲಿ ತೂಫಾನ್ ಎಬ್ಬಿಸ್ತಾ ಇದ್ದಾರೆ ಹನುಮಂತು. ಇನ್ನೇನು ಗ್ರ್ಯಾಂಡ್ ಫಿನಾಲೆ ಮಾಡುವುದರೊಂದಿಗೆ ಈ ರಿಯಾಲಿಟಿ ಶೋಗೆ ತೆರೆಯನ್ನ ಎಳೆಯಲಾಗುತ್ತೆ. ಸೊ ಈಗಾಗಲೇ ಗ್ರ್ಯಾಂಡ್ ಫಿನಾಲೆಗೂ ಕೂಡ ಕೌಂಟ್ ಡೌನ್ ಶುರುವಾಗಿದೆ. ಆದರೆ ಬಿಗ್ ಬಾಸ್ ನಲ್ಲಿ ಈಗ ಸ್ಪರ್ಧಿ ಹನುಮಂತು ತೂಫಾನ್ ಎಬ್ಬಿಸ್ತಾ ಇದ್ದಾರೆ. ಗ್ರ್ಯಾಂಡ್ ಫಿನಾಲೆಗೆ ಕೌಂಟ್ ಡೌನ್ ಶುರುವಾಗಿದೆ. ಸಹ ಸ್ಪರ್ಧಿಗಳನ್ನ ಓವರ್ಟೇಕ್ ಮಾಡಿ ವಿಜಯದತ್ತ ಹನುಮಂತು. ಲಮಾಣಿ ಸಮುದಾಯದ ಸಂಭ್ರಮಕ್ಕೂ ಕೌಂಟ್ ಡೌನ್ ಶುರುವಾಗಿದೆ. ಮುಗ್ಧನ ಆಟಕ್ಕೆ ತಲೆದೂಗಿದ ಕನ್ನಡಿಗರು ಭೇಷ್ ಭೇಷ್ ಅಂತಿದ್ದಾರೆ. ಗೆದ್ದು ಬೀಗ್ತಾನ ಹಾಗಾದ್ರೆ ಹನುಮಂತು? ಸಹ ಸ್ಪರ್ಧಿಗಳನ್ನ ಓವರ್ಟೇಕ್ ಮಾಡಿ ಬಿಗ್ ಬಾಸ್ ನಲ್ಲಿ ಹಿಂದೆಂದೂ ಕಂಡು ಕೇಳರಿಯದಂತಹ ರಿಸಲ್ಟ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಗ್ರ್ಯಾಂಡ್ ಫಿನಾಲೆಯಲ್ಲಿ ಹನುಮಂತು ಎತ್ತುತ್ತಾರೆ ಬಿಗ್ ಬಾಸ್ ಟ್ರೋಫಿ ಅಂತ ಹೇಳಿ ಈಗಾಗಲೇ ನೆಟ್ಟಿಗರು ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಹಾಕ್ತಿದ್ದಾರೆ. ಬಿಗ್ ಬಾಸ್ ನಲ್ಲಿ ತೂಫಾನ್ ಎಬ್ಬಿಸ್ತಿದ್ದಾರೆ ಹನುಮಂತು. ಸಹ ಸ್ಪರ್ಧಿಗಳನ್ನ ಓವರ್ಟೇಕ್ ಮಾಡಿ ವಿಜಯದತ್ತ ಹನುಮಂತು ಸಾಕ್ತಿದ್ದಾರೆ. ಲಮಾಣಿ ಕಮಾಲಿಗೆ ಕನ್ನಡಿಗರು ಭೇಷ್ ಭೇಷ್ ಅಂತ ಹೇಳ್ತಿದ್ದಾರೆ. ಜೊತೆಗೆ ಕೊಟ್ಟ ಟಾಸ್ಕಿಗೆ ಸಿಟ್ಟಾಗದೆ ಸೆಟ್ ಮಾಡೋ ಚತುರ. ಅಂದ್ರೆ ತನಗೆ ಕೊಡಲಾಗಿರುವಂತಹ ಟಾಸ್ಕ್ ಅನ್ನ ಬುದ್ಧಿವಂತಿಕೆಯಿಂದ ಆಟ ಆಡಿ ಸಹ ಸ್ಪರ್ಧಿಗಳಿಗೆ ನಡುಕ ಆತಂಕ ಸೃಷ್ಟಿ ಮಾಡಿ ಎಲ್ಲಾ ಟಾಸ್ಕ್ಗಳನ್ನು ಕೂಡ ಮುರಿದು ರೆಕಾರ್ಡ್ ಬ್ರೇಕ್ ಮಾಡ್ತಾರಾ ಹನುಮಂತು ಎನ್ನುವಂತಹ ರೀತಿಯಲ್ಲೂ ಕೂಡ ಚರ್ಚೆಗಳು ಶುರುವಾಗಿದೆ. ಕಾರಣ ಇಲ್ಲಿ ಹನುಮಂತು ಯಾಕೆ ಜನರನ್ನು ಸೆಳೀತಾನೆ ಅನ್ನೋದಕ್ಕೊಂದು ಕಾರಣನೂ ಇದೆ. ಒಬ್ಬ ಹಳ್ಳಿ ಹೈದ, ಒಬ್ಬ ಹಳ್ಳಿಯ ಮುಗ್ಧ, ತನ್ನ ಅಮಾಯಕ ಧ್ವನಿ ಮತ್ತು ತನ್ನ ಮಧುರವಾದ ಕಂಠದಿಂದ ಈಗಾಗಲೇ ಜನರ ಮನಸ್ಸನ್ನು ಗೆದ್ದಿದ್ದ ಒಬ್ಬ ಚತುರ. ಬುದ್ಧಿವಂತರಂತೆ ಈ ಸಿಟಿಯಲ್ಲಿ ಬೆಳೆದಂತಹ ಹುಡುಗರ ಜೊತೆಗೆ ಒಂದು ಚಾಲೆಂಜಿಂಗ್ ಆದಂತಹ ಟಾಸ್ಕನ್ನು ಗೆದ್ದು ಚಾಲೆಂಜ್ ಕೊಡ್ತಾನೆ ಅನ್ನೋದಾದರೆ ಅದು ನಿಜಕ್ಕೂ ಕೂಡ ವಿಶೇಷವಾಗಿ ಜನರನ್ನು ಸೆಳೆಯುತ್ತೆ. ಹಳ್ಳಿಯಿಂದ ಬಂದಂಥ ಹಳ್ಳಿ ಹೈದ ಸಿಟಿ ಹುಡುಗರ ಜೊತೆ ಟಾಸ್ಕ್ನಲ್ಲಿ ಗೆಲ್ತಾನೆ, ಬುದ್ಧಿವಂತಿಕೆಯಿಂದ ಆಟ ಆಡ್ತಾನೆ, ಯಾರೊಂದಿಗೂ ನಿಷ್ಠೂರ ಆಗೋದಿಲ್ಲ, ಯಾರ ಜೊತೆಯೂ ಖಾರವಾಗಿ ರಿಯಾಕ್ಟ್ ಮಾಡೋದಿಲ್ಲ, ಯಾರು ಇನ್ಸಲ್ಟ್ ಮಾಡಿದ್ರು ಯಾರು ಅವಮಾನ ಮಾಡಿದ್ರು ಕೂಡ ಅದನ್ನು ಸಹಿಸಿಕೊಳ್ಳುವಂತಹ ತಾಳ್ಮೆ, ಬಹಳಷ್ಟು ದೊಡ್ಡ ಮಟ್ಟಗಿನ ದೊಡ್ಡ ಮಾತುಗಳು, ಅಂದರೆ ಒಬ್ಬ ಮುಗ್ಧನ ಬಾಯಲ್ಲಿ ಸಮಾಜಕ್ಕೆ ಸಂದೇಶ ಸಾರುವಂತಹ ಮಾತುಗಳು, ಇವೆಲ್ಲವೂ ಕೂಡ ಜನರನ್ನು ಸೆಳೀತಾ ಇದೆ. ಜೊತೆಗೆ ಒಂದು ಲಮಾಣಿ ಸಮುದಾಯದ ಒಬ್ಬ ಯುವಕ ಇವತ್ತು ರಿಯಾಲಿಟಿ ಶೋನಲ್ಲಿ ಟಾಸ್ಕನ್ನು ಗೆಲ್ಲುವುದರ ಮುಖಾಂತರವಾಗಿ ಬಿಗ್ ಬಾಸನ್ನು ಗೆಲ್ಲೋ ಹಂತಕ್ಕೆ ಬಂದಿದ್ದಾರೆ ಅನ್ನೋದಾದರೆ ಆ ಸಮುದಾಯಕ್ಕೂ ಮತ್ತು ಕನ್ನಡಿಗರಿಗೂ ಕೂಡ ಹೆಮ್ಮೆ ಪಡುವಂಥ ವಿಚಾರವೇ. ಈಗಾಗಲೇ ಲಮಾಣಿ ಕಮಾಲ್ಗೆ ಕನ್ನಡಿಗರು ಭೇಷ್ ಭೇಷ್ ಅಂತೇಳಿ ಶಹಬಾಷ್ ಶಹಬಾಷ್ ಅಂತೇಳಿ ಹೇಳ್ತಿದ್ದಾರೆ. ಇನ್ನು ಕೊಟ್ಟ ಟಾಸ್ಕಿಗೂ ಕೂಡ ಉಳಿದವರ ಹಾಗೆ ಸಿಟ್ಟಾಗದೆ ಸೆಟ್ ಮಾಡೋ ಚತುರ ಈತ. ಗ್ರ್ಯಾಂಡ್ ಫಿನಾಲೆಗೆ ಈಗ ಇನ್ನೇನು ಕೆಲ ದಿವಸಗಳಲ್ಲಿ ಗ್ರ್ಯಾಂಡ್ ಫಿನಾಲೆ ಆಗುತ್ತೆ. ಅದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಜೊತೆಗೆ ಲಮಾಣಿ ಸಮುದಾಯದ ಸಂಭ್ರಮಕ್ಕೂ ಕೂಡ ಕೌಂಟ್ ಡೌನ್. ನಮ್ಮ ಸಮುದಾಯದ ಒಬ್ಬ ಹುಡುಗ ಟಿವಿ ಸ್ಕ್ರೀನ್ ಮೇಲೆ ಹಿಂಗೆ ಮಿಂಚುತ್ತಾ ಇದ್ರೆ ಆ ಕಮ್ಯುನಿಟಿಗೆ ನಿಜಕ್ಕೂ ಕೂಡ ಒಂದು ರೀತಿಯ ಸಂಭ್ರಮವೇ ಸರಿ. ಇನ್ನು ಮುಗ್ಧನ ಆಟಕ್ಕೆ ತಲೆದೂಗಿದ ಕನ್ನಡಿಗರು ಗೆದ್ದು ಬೀಗ್ತಾನ ಹಾಗಾದರೆ ಹನುಮಂತು ಎನ್ನುವಂತಹ ರೀತಿಯಲ್ಲಿ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಅಬ್ಬರದಿಂದ ಚರ್ಚೆಗಳು ಶುರುವಾಗಿದೆ. ಬಿಗ್ ಬಾಸ್ನಲ್ಲಿ ಹಿಂದೆಂದೂ ಕಂಡು ಕೇಳರಿಯದ ರೀತಿಯ ರಿಸಲ್ಟ್ಗೆ ಕಾರಣರಾಗ್ತಾರಾ ಹನುಮಂತು? ಗ್ರ್ಯಾಂಡ್ ಫಿನಾಲೆಯಲ್ಲಿ ಹನುಮಂತು ಎತ್ತುತ್ತಾರೆ ಬಿಗ್ ಬಾಸ್ ಟ್ರೋಫಿ. ಈಗಾಗಲೇ ಸಾಕಷ್ಟು ಸ್ಪರ್ಧಿಗಳು ಎಲಿಮಿನೇಟ್ ಆಗಿದ್ದಾರೆ. ಅದರಲ್ಲೂ ಚೈತ್ರ ಕುಂದಾಪುರ ಕೂಡ ಬಿಗ್ ಬಾಸ್ನಿಂದ ಹೊರಬಂದಿದ್ದಾರೆ. ಸೊ ಹನುಮಂತುವಿಗೆ ಫೈಟ್ ಕೊಡುವಂತಹ ಒಂದಷ್ಟು ಕಂಟೆಸ್ಟೆಂಟ್ಗಳು ಈಗಲೂ ಕೂಡ ಫೈನಲ್ನಲ್ಲಿದ್ದಾರೆ ಹನುಮಂತುವಿನ ಜೊತೆ. ಈಗ ಹನುಮಂತು ವಿನ್ನರ್ ಆದರೆ ರನ್ನರ್ ಅಪ್ ಒಬ್ಬರು ಆಗ್ತಾರೆ, ಅದು ಸಹಜ ಎಲ್ಲ ಆಟಗಳಲ್ಲೂ.
ಈಗ ಇರ್ತಕ್ಕಂತಹ 4-6 ಸ್ಪರ್ಧಿಗಳಲ್ಲಿ ಹನುಮಂತುವಿನ ಆಟ ಜನ ಮೆಚ್ಚುತ್ತಾ ಇದ್ದಾರೆ. ಉಳಿದ ಸ್ಪರ್ಧಿಗಳೇನು ಚೆನ್ನಾಗಿ ಆಟ ಆಡ್ತಾ ಇಲ್ವಾ ಅಂತ ಕೇಳಿದ್ರೆ ಆಟ ಆಡ್ತಿದ್ದಾರೆ, ಆದರೆ ಹನುಮಂತುವಿನಷ್ಟು ಚೆನ್ನಾಗಿ ಆಟ ಆಡ್ತಾ ಇಲ್ಲ. ಉಳಿದ ಸ್ಪರ್ಧಿಗಳು ಅದ್ಭುತವಾಗಿ ಆಟ ಆಡಿದ್ರೆ ಹನುಮಂತು ಅತ್ಯದ್ಭುತವಾಗಿ ಆಟ ಆಡ್ತಿದ್ದಾರೆ. ಉಳಿದ ಸ್ಪರ್ಧಿಗಳು ಉತ್ತಮವಾಗಿ ಆಟ ಆಡಿದ್ರೆ ಹನುಮಂತು ಅತ್ಯುತ್ತಮವಾಗಿ ಆಟ ಆಡ್ತಿದ್ದಾರೆ. ಒಟ್ಟಾರೆ ಬಿಗ್ ಬಾಸ್ ಕಪ್ ಗೆಲ್ತಾರೆ ಹನುಮಂತು ಎನ್ನುವಂತಹ ಚರ್ಚೆಗಳು ಕೂಡ ಶುರುವಾಗಿದೆ.